ನಮಸ್ಕಾರ ಎಲ್ಲರಿಗೂ. ಇಂಡಿಯನ್ ಪೋಸ್ಟ್ ಆಫೀಸಿಯಲಿ ತನ್ನ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ಯಾವ ವಿಭಾಗಗಳಲ್ಲಿ, ಜಿಲ್ಲೆಗಳಲ್ಲಿ, ಜಾತಿವಾರು, ವರ್ಗವಾರು ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಹಲವಾರು ವೀಕ್ಷಕರು ಕೇಳ್ತಾ ಇರೋದರಿಂದ ಈ ವಿಡಿಯೋನ ಮಾಡಲಾಗಿದೆ. ನೀವು ನೋಟಿಫಿಕೇಷನನ್ನು ನೋಡಿದರೆ ಅಲ್ಲಿ ಯಾವುದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ ವಿಭಾಗಕ್ಕೆ ಎಷ್ಟು ಹುದ್ದೆಗಳು ಅನ್ನುವಂತಹ ಮಾಹಿತಿ ಸಿಗುವುದಿಲ್ಲ. ಅಪ್ಲೈ ಮಾಡುವಾಗ ಮಾತ್ರ ಅದನ್ನು ನೀವು ಕಾಣ್ಬೋದಾಗಿದೆ. ಹಾಗಾಗಿ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. GDS ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಒಟ್ಟು ಭಾರತಾದ್ಯಂತ 28,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕರೆಯಲಾಗಿದೆ. ಇದರಲ್ಲಿ ಕರ್ನಾಟಕದ್ದು 1135 ಹುದ್ದೆಗಳು ಇದ್ದಾವೆ. ಏಜ್ ಬಂದುಬಿಟ್ಟು 18ರಿಂದ 40 ವಯಸ್ಸಿನ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಲ್ಲಿ SC ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, EWS ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ವಯಸ್ಸಿನ ವಿನಾಯಿತಿಯನ್ನು ಇರೋದಿಲ್ಲ. PWBD ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, PWBD ಪ್ಲಸ್ OBC ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ 13 ವರ್ಷದವರೆಗೆ ನಿಮಗೆ ಒಂದು ವಯಸ್ಸಿನ ಒಂದು ಮಿತಿಯನ್ನು ನೀಡಲಾಗಿದೆ. ಹಾಗೂ ಅಂಗವಿಕಲ ಮತ್ತು SC ST ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ 15 ವರ್ಷದವರೆಗೆ ನಿಮಗೆ ಏನಿದೆ ಈ ಒಂದು ವಯಸ್ಸಿನ ವಿನಾಯಿತಿಯನ್ನು ನೀಡಲಾಗಿದೆ. ಶಿಕ್ಷಣ ನೋಡೋದಾದರೆ SSLCಯನ್ನು ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಫೆಬ್ರವರಿ 16, 2026ಕ್ಕೆ ನಿಮ್ಮ ವಯಸ್ಸು 18 ಆಗ್ತಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರ್ತೀರಿ. ಈ ಒಂದು ಫೀಸನ್ನು ನೋಡೋದಾದ್ರೆ GM OBC ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನೀವು ಪಾವತಿಸಬೇಕು. SC ST ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಹಾಗೂ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ. ಇದನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 16 ಏಪ್ರಿಲ್ 2026. ನೀವೇನಾದರೂ ಅರ್ಜಿ ಸಲ್ಲಿಸುವುದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ನೀಡಿದ್ದಾರೆ. ಬಹುಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಡಿವಿಷನ್ ವೈಸು, ಡಿಸ್ಟ್ರಿಕ್ಟ್ ವೈಸು, GM ಅಥವಾ UR, EWS, OBC, SC ST PH ಕ್ಯಾಂಡಿಡೇಟ್ಸ್ಗೆ ಎಷ್ಟು ಹುದ್ದೆಗಳಿದ್ದಾವೆ, ಯಾವ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದರೆ ಹುದ್ದೆಯನ್ನು ಗಿಟ್ಟಿಸ್ಕೋಬಹುದು ಅನ್ನುವಂತಹ ಮಾಹಿತಿ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಜಿಲ್ಲಾವಾರು ಅಥವಾ ಪೋಸ್ಟಿನ ಡಿವಿಷನ್ ವೈಸು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡಿರಿ. ಯಾವ ಒಂದು ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮೊದಲ ನೋಡಿಕೊಂಡು, ಯಾಕಂದರೆ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮೆರಿಟ್ ಆಧಾರಿತವಾಗಿ ಇರೋದರಿಂದ ಇವುಗಳನ್ನು ಸಂಪೂರ್ಣವಾಗಿ ನೀವು ನೋಡಿರಿ. ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನು ಅಂದರೆ ನೀವು GM OBC EWS SC ST ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಅನ್ನೋದನ್ನು ಮೊದಲ ಸರಿಯಾಗಿ ತಿಳಿದುಕೊಳ್ಳಿ. ನಿಮ್ಮ ಒಂದು ಜಾತಿ ಕೇಂದ್ರದ OBCಯ ಪಟ್ಟಿಯಲ್ಲಿ ಬರುತ್ತೋ ಇಲ್ಲೋ ಅನ್ನೋದನ್ನು ಈ ಕೊಟ್ಟಿರುವಂತಹ ಲಿಂಕಲ್ಲಿ ಚೆಕ್ ಮಾಡ್ಕೊರಿ. ನಿಮ್ಮ ಜಾತಿಯ ಹೆಸರು ಈ ಲಿಸ್ಟ್ನಲ್ಲಿ ಇದ್ದರೆ ನೀವು OBC ಪ್ರಮಾಣ ಪತ್ರವನ್ನು ತೆಗೆಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿರಿ. EWSಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿದ್ದಾವೆ. ಈ ಕಂಡೀಷನ್ಸ್ಗಳನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ EWS ಕಂಡೀಷನ್ಸನ್ನು ಫುಲ್ಫಿಲ್ ಮಾಡ್ತಾ ಇದ್ರಿ ಅಂದರೆ EWS ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಅಪ್ಲೈ ಮಾಡಿರಿ. EWSಗೂ ಕೂಡ ಹಲವಾರು ಹುದ್ದೆಗಳು ಏನಿದ್ದಾವೆ ಲಭ್ಯ ಅದಾವು. ಹಲವಾರು ಜನರಿಗೆ EWS ಅಂದರೆ ಏನು ಅಂತ ಹೇಳಿ ಗೊತ್ತೇ ಇರೋದಿಲ್ಲ. EWS ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ. ನೀವೇನಾದರೂ OBC ಒಳಗೆ ಬರೋದಿಲ್ಲ ಕೇಂದ್ರದ ಪಟ್ಟಿಯಲ್ಲಿ ಅಂತಂದಾಗ EWSನಲ್ಲಾದರೂ ಬರ್ತೀರಾ ಅಂತ ಚೆಕ್ ಮಾಡ್ಕೋಬೇಕು. EWSಗೆ ಸಂಬಂಧಪಟ್ಟಂಗೆ ಈ ಒಂದು 4 ಕಂಡೀಷನ್ಸ್ಗಳು ನೀವೇನಾದರೂ ಫುಲ್ಫಿಲ್ ಮಾಡ್ತಿದ್ರಿ ಅಂತಂದರೆ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ನಲ್ಲಿರುವಂಥ ನಾಡ ಕಚೇರಿ ಇರ್ಬೋದು ಅಥವಾ ಆನ್ಲೈನ್ ಸೆಂಟರ್ನಲ್ಲಿ EWSನ್ನು ನೀವು ತೆಗೆಸ್ಕೊಂಡು ಆ ಒಂದು ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ. GMನಲ್ಲಿ ಸಲ್ಲಿಸೋದಕ್ಕಿಂತ EWSಯಲ್ಲಿ ಸಲ್ಲಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ರಿಸರ್ವೇಷನ್ನು ಕೂಡ ಸಿಗ್ತೈತಿ. ವಿವರವಾಗಿ ಸಂಪೂರ್ಣವಾಗಿ ಡಿವಿಷನ್ ವೈಸ್ ವೇಕೆನ್ಸಿಗಳನ್ನು ನೋಡಿ ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ಉದ್ಯೋಗದ ಮಾಹಿತಿಯ ವಿವರಗಳು ಬೇಕಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.